ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಧುರೀಣರಿಗೆ ಮತ್ತು ಹೈಕಮಾಂಡದವರಿಗೆ ಒಂದು ಎಚ್ಚರಿಕೆ. ಏನು ಕಡಕ ಜವಾರಿ ಸುದ್ದಿ ತೊಗೊಂಬಂದು ನಾನು ಕಡಕ ಜವಾರಿ ಕಾಕ ಅಂತಿರ್ಬೇಕು ನೀವು. ಕರ್ನಾಟಕ ರಾಜ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಕಾರ್ಯಕರ್ತರ ಬೆವರಿನ ಬೆಲೆ, ಆ ಕಾರ್ಯಕರ್ತರ ಬೆವರು ಆರುವುದಕ್ಕಿಂತ ಮುಂಚಿತ ಅವರಿಗೆ ಒಂದು ಸ್ಥಾನಮಾನ ನೀಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ನೀವು ಹೈಕಮಾಂಡದವರು. ರಾಜ್ಯ ಹೈಕಮಾಂಡದವರು ಒಂದು ಹೇಳ್ತಾರೆ, ಕೇಂದ್ರ ಹೈಕಮಾಂಡದವರು ಒಂದು ಹೇಳ್ತಾರೆ. ನಾ ಕೂಲಿ ಮಾಡಿದ್ದೀನಿ, ನನಗೆ ಅಧಿಕಾರ ಬೇಕು. ಯಾರಂತೀರಿ? ಡಿ ಕೆ ಶಿವಕುಮಾರ್ ನೀವೇ ಅಂದಿದ್ರಲ್ಲ. ಸಿದ್ದರಾಮಯ್ಯ ಅಂತೂ ಈಗ ಭಾಳ ಸುಂದಾಗ್ಯಾರ. ಕಾರ್ಯಕರ್ತರು ಹಾಡಿದ್ರೆ ಯಾರು ಎಲ್ಲಿಯವರು ಅಂತ ಕೇಳಾಕತ್ತಾರೆ. ನನಗೆ 3 ಸಾರಿ ಕೇಳಿದರು, ಏನಪ್ಪ ಹೇಗಿದಿ ಅಂತ ಹೇಳಿ, ಎಲ್ಲಿಂದ ಬಂದಿ ಅಂತ ಕೇಳಿಬಿಟ್ರೆ. ಇಷ್ಟು ನಮ್ಮ ಜೋಡಿ 20 ವರ್ಷದಿಂದ ಸಂಪರ್ಕ ಇದ್ದು. ಅಂದರೆ ಅಧಿಕಾರ ದಾಹ ಇನ್ನೂ ಬೇಕು ಅನ್ನುವವರಿಗೆ ಇದೊಂದು ಎಚ್ಚರಿಕೆ. ಕರ್ನಾಟಕ ರಾಜ್ಯದ ಇದೇ ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರದ ಒಂದು ಸುದ್ದಿ ಹೇಳಕತ್ತನ ಕೇಳ್ರಿ. ಅನೇಕ ಕಾರ್ಯಕರ್ತರು ಭ್ರಮ ನಿರಸನಗೊಂಡಾರ. ಆ ಕಾರ್ಯಕರ್ತರದ್ದು ವಿಡಿಯೋ ಮಾಡಿದ್ನ ಯಾರ್ಯಾರಿಗೆ ಸ್ಥಾನಮಾನ ಕೊಡಬೇಕಾಗಿತ್ತು ಅವರಿಗೆ ಕೊಡಲಿಲ್ಲ. ಇನ್ನೂ ಎಷ್ಟು ದಿನ ಕಾಯಬೇಕು? 2.5 ವರ್ಷ ಸರ್ಕಾರ ಆಯಿತು. ಆದರೆ ಇದೇ ಡಿ ಕೆ ಶಿವಕುಮಾರ್ಗೆ ಒಂದು ಸಂಕಟ ಬಂದಿತ್ತು. ದೆಹಲಿಯಲ್ಲಿ ನಡೆದಿತ್ತು CBI ED ಎನ್ಕ್ವೈರಿ. ಆವಾಗ ಇದೇ ಬೆಳಗಾವಿ ಜಿಲ್ಲೆಯ ಒಂದು ಮಹಿಳೆ ಹೋಗಿ ಆ ಬ್ಯಾರಿಕೇಡ್ ಜಂಪ್ ಹೊಡೆದು ಕೇಸ್ ಹಾಕೊಂಡು ಬಂದಿದ್ದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ನಿಮಗೆ? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರದಿರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಇದೇ ಬೆಳಗಾವಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ಮ ಬಗ್ಗೆಯೂ ಸಹಿತ ಅಪಸ್ವರ ಎದ್ದಾಗ ಇದೇ ಮಹಿಳೆ ಹೋಗಿ ಆ ಮಾಜಿ ಶಾಸಕನ ಮನೆ ಮುಂದೆ ಕೂತು ಕೇಸ್ ಹಾಕೊಂಡಿದ್ದು ನಿಮಗೆ ನೆನಪಿಲ್ವಾ? ವಿಚಾರ ಮಾಡಬೇಕಿವತ್ತು. ಆ ಮಹಿಳೆಗೆ ಅನ್ಯಾಯ ಆಗೈತಿ. ಆ ಮಹಿಳೆಗೆ ಸ್ಥಾನಮಾನ ಕೊಡಬೇಕಾಗಿತ್ತು. ರಾಜ್ಯ ಮಟ್ಟದ ಅಧ್ಯಕ್ಷ ಕೊಡಬೇಕಾಗಿತ್ತು ನಿಗಮ ಮಂಡಳಿಯಲ್ಲಿ. ಯಾರಿವಳು, ಆಕೆ ಹಿನ್ನೆಲೆ ಏನು, ಆಕೆ ಇತಿಹಾಸ ಏನು ಅನ್ನೋದು ನೀವು ಕೇಳ್ತಿರ್ಬೇಕು. ಆ ಮಹಿಳೆ ಯಾರೂ ಅಲ್ಲ. ಇವತ್ತು ರಾಜ್ಯದಲ್ಲಿ, ಇವತ್ತು ದೇಶದಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಸಭೆ ಸಮಾರಂಭ ಇರಲಿ, ಈ BJP ವಿರೋಧಿ ಘೋಷಣೆಗಳನ್ನು ಕೂಗುವ ಏಕೈಕ ಮಹಿಳೆ ಅಂದರೆ ಅದೇ ಬೆಳಗಾವಿಯ ಆಯಿಷಾ ಸಣದಿ. ಆಯಿಷಾ ಸಣದಿ ಅಂದ ತಕ್ಷಣ ಆಕೆ ಹಿಂದೆ ಒಂದು ಪಟಾಲಂ ಐತ್ರಿ, ಒಂದು ಬಟಾಲಿಯನ್ ಐತಿ, ಒಂದು ಗ್ಯಾಂಗ್ ಐತಿ. ಆ ಮಹಿಳೆಯರ ಗ್ಯಾಂಗ್ ತೆಗೆದುಕೊಂಡು ಹೋಗಿ ದೆಹಲಿ ಜಂತರ ಮಂತರದಾಗೂ ಹೋಗಿ ಆಕೆ ಪ್ರತಿಭಟನೆ ಮಾಡುವಂಥ ಶಕ್ತಿ ನಿರ್ಮಾಣ ಮಾಡ್ಕೊಂಡಾಳಂದ್ರೆ ಆ ಮಹಿಳೆಗೆ ಸ್ಥಾನ ಕೊಡಬೇಕು ಬೇಡೋ ಸಮಸ್ತ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಇವತ್ತು ಹೇಳಬೇಕು. ಕಳೆದ 10 ವರ್ಷಗಳಿಂದ ನಾನು ನೋಡಕತ್ತೀನಿ ಆ ಮಹಿಳೆಯ ಸಕ್ರಿಯವಾಗಿ ಪಕ್ಷಕ್ಕಾಗಿ ದುಡ್ದಾಳ. ಪಕ್ಷದ ಪ್ರತಿಯೊಂದು ಪ್ರತಿಭಟನೆಯಲ್ಲಿ ಮುಂದು, ಕರೋನಾದಲ್ಲಿ ಭಾರತ ಜೋಡೋ ಆದಾಗೂ ಸಹಿತ ಅಲ್ಲಿ ಮುಂದು ಎಷ್ಟೋ ಪೊಲೀಸರು ಆಕೆನ ತಡೆ ಯತ್ನಿಸಿದರೂ ಸಹಿತ ಆಕೆ ಜಿಗಿಜಿಗಿದು ತನ್ನ ಗ್ಯಾಂಗ್ ಪಟಾಲಿಯಮ್ಮ ಜೊತೆ ಪಕ್ಷಕ್ಕಾಗಿ, ಪಕ್ಷದ ಹಿತಕ್ಕಾಗಿ ಆ ಮಹಿಳೆ ಮಾಡಿದ ಕಣ್ಣೀರಿನ ಕೋಡಿ ಇವತ್ತು ನೆನಪು ಮಾಡ್ಕೋಬೇಕು. ಇದೇ ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳೇ. ರಾಜ್ಯದ ಉಸ್ತುವಾರಿ ಹೊತ್ತಿರುವಂಥ ಸುರ್ಜೇವಾಲಾ ಏನು ಮಾಡಾಕತ್ತೀರಿ? ಸುರ್ಜೇವಾಲಾ ವಾರಕ್ಕೊಂಬರ್ತೀರಿ, ಒಂದು ಐಷಾರಾಮಿ ಹೋಟೆಲ್ದಾಗ ಇಳಿತೀರಿ, ಪಟಕನ ವಾಪಸ್ ಹೋಗ್ತೀರಿ. ಬರುವಾಗ ಖಾಲೇ ಬರ್ತೀರಿ, ಹೋಗುವಾಗ ಹೊತ್ಕೊಂಡು ಹೋಗ್ತೀರಿ. ಅದೆಂಥ ಲಗೇಜ್ ಒಯ್ತೀರಿ? ಏನಿಲ್ಲಿ ರೇಷ್ಮೆ ಸೀರೆ ಒಯ್ತಿರೋ ಏನು ಬಟ್ಟೆ ಬರೆ ಒಯ್ತಿರೋ? ನೆನಪು ಮಾಡ್ಕೋಬೇಕು ಸುರ್ಜೇವಾಲಾ, ನೀವು ಪ್ರತಿಯೊಂದು ಚುನಾವಣೆಯಲ್ಲಿ ಭಾಷಣ ಮಾಡಿದ್ದೀರಿ. ಈ ಕಾರ್ಯಕರ್ತ ಹಮಾರೆ ತಳಹದಿಕೆ ಘಟ್ ಪಾಯ ಹೇ ಅಂದಿದ್ರಿ. ಎಲ್ಲಿ ಐತಿರಿ ಪಾಯೆ? ಎಲ್ಲಿ ಐತಿ ಇದು ಪ್ಲಿಂತು? ಆ ಪ್ಲಿಂತ್ ಇರ್ತಿರ್ಲಿಲ್ಲ ಅಂದ್ರೆ ಇವತ್ತು ಸುರ್ಜೇವಾಲಾ ಮೋಜ್ ಮಜಾ ಮಸ್ತಿ ಮಾಡೋಕ್ಕೆ ಕರ್ನಾಟಕಕ್ಕೆ ಬರ್ತಿದ್ದ ಇನ್ಚಾರ್ಜ್. ಯಾಕೆ ವಿಚಾರ ಮಾಡಾಕತ್ತೀರಿ? ಎಷ್ಟೋ ಮಂತ್ರಿಗಳ ಬಗ್ಗೆ ಈಗ ಕಾರ್ಯಕರ್ತರು ಭ್ರಮನಿರಸನಗೊಂಡಾರ. ಪ್ರತಿ ಜಿಲ್ಲೆಯಲ್ಲಿ ಇನ್ನು ಕಾರ್ಯಕರ್ತರ ಪ್ರತಿಭಟನೆ ಆಗೋದು 2.5 ವರ್ಷ ಆಯಿತು. ಈಗ ಕೊಟ್ಟವರಿಗೆ ಅದನ್ನು ತೆಗೆದು ಮತ್ತೊಂದು ಕೊಡಬೇಕಾಗಿತ್ತು. 2.5 ವರ್ಷ ಆದರೂ ಅದರ ಬಗ್ಗೆ ಚಕಾರವಿತ್ತಲ್ಲ. ನಿಮ್ಮ ಕುರ್ಚಿಗಳು ಭದ್ರ ಮಾಡುವ ಸಲುವಾಗಿ ಈ ಮಹಿಳೆಗೆ ಏಕೆ ಅನ್ಯಾಯ? ಇದೇ ಬೆಳಗಾವಿಯ ಕರ್ನಾಟಕ ರಾಜ್ಯದ ಮುಂದಿನ ಭಾವಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿಯವರೇ ಸ್ವಲ್ಪ ಗಮನ ಹರಿಸಬೇಕು. ನೀವು ಇಡೀ ಭಾರತದ ಪ್ರಸಿದ್ಧ ಸೂಫಿ ಸಂತರಾದ ಖಾಜಾ ಗರೀಬನ್ ನವಾಜ್ ದರ್ಗಾದಲ್ಲಿ ಈ ಮಹಿಳೆ ನಿಮ್ಮ ಬಗ್ಗೆ ಹರಕೆ ಹೊತ್ತಿದ್ದು ಆ ದೃಶ್ಯ ಹಾಕಾಕತ್ತನ್ನು ನೋಡ್ತೀರಿ. ನನ್ನ ನಾಯಕ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು, ನನ್ನ ನಾಯಕಿಗೆ ಯಾರು ಏನಾದರೂ ಪ್ರತಿಭಟನೆ ಮಾಡಿದರೆ ಅದರ ಪ್ರತಿರೋಧ ಮಾಡಬೇಕು
ಅನೇಕ ತನ್ನ ಗ್ಯಾಂಗ್ ಮುಖಾಂತರ ಬಂದು ಬೀದಿಗೆ ಇಳಿತಾಳ. ಬೀದಿಯಲ್ಲಿ ಎಷ್ಟೊಂದು ಸತ್ಯಾಗ್ರಹ ಮಾಡಿ ಇವತ್ತು ರಾಜ್ಯ ನೋಡು ಹಂಗೆ ಮಾಡಿದಂಥ ಇಡೀ ದೇಶದ ಪ್ರತಿಯೊಂದು ಮಾಧ್ಯಮದಲ್ಲಿ ಬಂದಂಥ ಆಯಿಷಾ ಸನದಿಗೆ ಸ್ಥಾನಮಾನ ಹಾಕಿಲ್ರಿ. ಈ ಕೂಗನ್ನು ನೀವು ಕೇಳಿದ ತಕ್ಷಣ ಪ್ರತಿಯೊಬ್ಬರು ಅಂತಿರಬೇಕು, ಎಷ್ಟೋ ಮಹಿಳೆಯರದಾರ ಉತ್ತರ ಕರ್ನಾಟಕದಲ್ಲಿ ಏನು ಹಂತ ಹಂತವಾಗಿ ಒಬ್ಬೊಬ್ಬರ ಮಹಿಳೆಯರದ್ದು ಇತಿಹಾಸ ಹೇಳ್ಕೊತ ಬರ್ತೀನಿ. ಎಷ್ಟು ಮಹಿಳೆಯರು ಎಷ್ಟು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದರು. ಆದರೆ ಈ ಕಡಕ ಕಾಕ ನಿಮ್ಮನ್ನು ಬಿಡಂಗಿಲ್ಲ. ದುಡಿದವರಿಗೆ ನೀವು ಕೂಲಿ ಕೊಡಲಿಲ್ಲ, ದುಡಿದವರಿಗೆ ನೀವು ಪ್ರಾವಿಡೆಂಟ್ ಫಂಡ್ ಕೊಡಲಿಲ್ಲ, ದುಡಿದವರಿಗೆ ನೀವು TADA ಕೊಡಲಿಲ್ಲ, ದುಡಿದವರಿಗೆ ನೀವು ಗೌರವ ಸ್ಥಾನ ಕೊಡಲಿಲ್ಲ ಅಂದರೆ ನಿಮ್ಮ ಸರ್ಕಾರವನ್ನು ಡಮಾರ ಮಾಡುವ ಶಕ್ತಿ ಈ ಕಡಕ ಜವಾರಿ ಕಾಕನ ಕಡೆ ಐತಿ. ಈ ಕಾರ್ಯಕರ್ತರು ಮಾಡಿದ್ದನ್ನ ಕಣ್ಣಾರೆ ನೋಡಿದ್ದೀನಿ, ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ, ವೈರಲ್ ಆಗಿದ್ದಾವ, ಕೋಟಿ ಕೋಟಿ ಜನ ನೋಡಿದಿರಿ ನೀವು. ಆದರೆ ಆ ಮಹಿಳೆಗೆ ಸ್ಥಾನಮಾನ ಏಕೆ ಇಲ್ಲ? ಈ ಮಹಿಳೆಗೆ ಅನೇಕ ಜನ ಮಾಟ ಮಂತ್ರದ ಮುಖಾಂತರ ಹಿಂದೆ ಬೆಳಕ್ಕೆ ಹೊಂಟ್ರಿ. ಮಾಟ ಮಂತ್ರ ಮಾಡಿದ್ರು. ಅವೇನು ಮಾಟ ಮಂತ್ರ ನಡೀತಾವ್ರಿ ಇವತ್ತು ಆಧುನಿಕ ತಂತ್ರಜ್ಞಾನದ ಯುಗ. ಯಾವ ಮಾಟ ಮಂತ್ರದಿಂದ ನಾವು ವಶೀಕರಣ ಮಾಡ್ತೀವಿ ಅಂದರೆ ಈ ಎಲ್ಲರೂ ಮಾಟ ಮಂತ್ರ ಮಾಡಿ ವಶೀಕರಣ ಮಾಡ್ತಿದ್ರು. ಆದರೆ ಯಾವ ಮಾಟ ಮಂತ್ರದಿಂದ ರಾಜಕಾರಣಿಗಳ ಕುರ್ಚಿ ನಡೆಯುವುದಿಲ್ಲ, ಯಾವ ಹೋಮ ಹವನಗಳಿಂದ ಇವತ್ತು ನಾವು ಯಾವುದೇ ವಶಪಡಿಸಿಕೊಳ್ಳುವುದು ಯಾವುದೂ ಇಲ್ಲ. ಹರಕೆ ಹೊತ್ತಿದ್ರೆ ಮಾತ್ರ ದೇವರ ಕೃಪೆ ಕೊಡಬೇಕು. ದೇವರ ಸಿಗ್ನಲ್ ಬಂದ ತಕ್ಷಣ ಅಧಿಕಾರ ಸ್ಥಾನ ಉಳ್ಕೋಬೇಕು. ಆದರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಚ್ಚಾಡತ್ತೀರಿ. ಕಾರ್ಯಕರ್ತರು ಬೀದಿ ಪಾಲಾಗ್ಯಾರ. ಉತ್ತರ ಕರ್ನಾಟಕದ ಪ್ರತಿಯೊಂದು ಹಾವೇರಿದಿಂದ ಹಿಡಿದು ನಾನು ಗುಲ್ಬರ್ಗ ಅವರಿಗೆ ಹೇಳಿದ್ದೀನಿ, ಎಷ್ಟೋ ಕಾರ್ಯಕರ್ತರು ತಮ್ಮ ದೂರ ದುಃಖದುಮ್ಮಾನ ನನಗೆ ಹೇಳಕ್ಕೆ ಬರ್ತಾರ. ಆದರೆ ನೀವು ಇನ್ನೂವರೆಗೆ ಅವರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಯಾಕೆ? ಇನ್ನು ನಾ ಮತ್ತೆ ಏನು ಗ್ರೌಂಡ್ಗೆ ಹೇಳಿದ್ನಿ, ಈ ಬರುವ 28ರಂದು ಸರ್ಕಾರವನ್ನೇ ಬುಡಮೇಲ ಮಾಡುವಂಥ ಶಕ್ತಿ ಇದೆ ಕಡಕ ಜವಾರಿ ಕಾಕನ ಕಡೆ ಐತಿ. 87 ಶಾಸಕರನ್ನ ಆರಿಸಿ ತಂದಂಥ ಇದೇ ಉತ್ತರ ಕರ್ನಾಟಕದ ಪ್ರಮುಖ ನ್ಯೂಸ್ ಚಾನಲ್ ಅಂದರೆ ಕಡಕ ಜವಾರಿ ಕಾಕ ಅಂತಾರ. ಯಾಕ ಹೆಸರಿಟ್ರಿ ನೀವು ಕಾಕ ಅಂಥೇಳಿ? ಕಾಕ ಚಾಟಿ ಏಟು ಬೀಸ್ತಾನ, ತರಾಟೆಗೆ ತಗೋತಾನ, ಹಿಗ್ಗ ಮುಗ್ಗ ಬಿಡಂಗಿಲ್ಲ, ಯಾರದ ಹಂಗಿನಲ್ಲಿಲ್ಲ, ಯಾವುದೇ ಹೆದರಿಕೆ ಬೆದರಿಕೆಗೆ ಬಗ್ಗೋದಿಲ್ಲ. ನಿಮ್ಮ ಹಗರಣವನ್ನು ಸಹಿತ ಬಿಚ್ಚಿಡ್ತೀನಿ. ಆದರೆ ಈ ಮಹಿಳೆಗೆ ಒಂದು ಸ್ಥಾನ ಕೊಡಬೇಕು, ಇದು ನನ್ನ ಹಕ್ಕು. ಯಾಕಂದರೆ ಆ ಮಹಿಳೆ ದುಡ್ದಿದ್ದಾಳ. ಆ ಮಹಿಳೆ ಅನೇಕ ಕಾರ್ಯಕ್ರಮಗಳಲ್ಲಿ ನೋಡಿರ್ಬೋದು ನೀವು. ಒಂದು ಬೀದಿಯಲ್ಲಿ ಇರಲಿ, ಒಂದು ರೇಲದಲ್ಲಿ ಇರಲಿ, ಒಂದು ಬಸ್ಸಿನಲ್ಲಿ ಇರಲಿ, ಇವತ್ತು ದೆಹಲಿ ಜಂತರ್ ಮಂತರದಲ್ಲಿ ಅನೇಕ ತನ್ನ ಇದೇ ಹೋಟ್ ಚೌರ್ ಗದ್ದಿ ಚೌರದಲ್ಲಿ ಅಂಥ ಚಳಿಯಲ್ಲಿಯೂ ಸಹಿತ ತನ್ನ ಸಹಪಾಠಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದಂಥ ಇದೇ ರಾಹುಲ್ ಗಾಂಧಿ ನೋಡಿ ಬೆಚ್ಚಿ ಬಿದ್ದರು. ಏನಮ್ಮ ಕಹಾಸೆ ಆಯಿತು ಅಂದರು. ಯಾಕಂದರೆ ಆಯಿಷಾ ಸನದಿ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಗೊತ್ತೈತಿ, ಆಕಿದ ಇತಿಹಾಸ ಐತಿ. ಬಡತನದಿಂದ ಬಂದಾಳ, ಆದರೆ ಪಕ್ಷಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಾಳ. 11 ಶಾಸಕರು ಬೆಳಗಾವಿ ಜಿಲ್ಲೆಯವರು ಶಿಫಾರಸು ಮಾಡಬೇಕು, ಉಸ್ತುವಾರಿ ಮಂತ್ರಿಯವರು ಸಹಿ ಮಾಡಬೇಕು. ಆ ಸಹಿ ಮಾಡಿದ ಲೆಟ್ರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತೆಗೆದುಕೊಂಡು ಹೋಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಡಬೇಕು. ಎಷ್ಟು ದಿನದಲ್ಲಿ ಕೊಡ್ತೀರಿ ಅನ್ನೋದು ಕಾದ ನೋಡ್ತಾನ. ಇದೇ ಜನವರಿ 10ರಂದು ಕ್ರಾಂತಿ ಆಗತೈತಿ. ಇನ್ನು 28ಕ್ಕೆ ನಿಮ್ಮ ಭವಿಷ್ಯ ನಿರ್ಣಯ ಮಾಡ್ತೀನಿ ಈ ಕಡಕ ಜವಾರಿ ಕಾಕ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಈ ಆಯಿಷಾ ಸನದಿ ಬಗ್ಗೆ ಪಕ್ಷಕ್ಕಾಗಿ ದುಡಿದಂಥ ಅನೇಕ ಮಹಿಳೆಯರಿದಿರಿ ಏನನ್ನೋದು ನಿಮ್ಮದ ನಮಗೆ ವಿವರವಾಗಿ ತಿಳಿಸ್ರಿ. ನಿಮ್ಮ ಸುದ್ದಿಯೊಂದಿಗೂ ಬರ್ತೀನಿ. ಮತ್ತೊಂದು ಸುದ್ದಿಯೊಂಗ ಕಡಕ ಜವಾರಿ ಕಾಕ ವಿರಾಮ್ ಹೇಳ್ತಾನೆ ಈ ಸುದ್ದಿಗೆ. ನಮಸ್ಕಾರ.